ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೆಂಗಳೂರು ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಹೊಂದಾಣಿಕೆ ರಾಜಕೀಯಕ್ಕೆ ಕಡಿವಾಣ ಹಾಕಿ ಸಂಘ ಪರಿವಾರದ ನಾಯಕರಿಂದ ಬಿಜೆಪಿ ಹೈಕಮಾಂಡ್ಗೆ ದೂರನ್ನು ಕೂಡ ಕೊಡಲಾಗಿದೆ. ವಿಧಾನಸಭೆ ಬಿಬಿಎಂಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕೀಯ ನಡೆದಿದೆ. ಇದು ಪಕ್ಷದ ತತ್ವ ಸಿದ್ಧಾಂತ ಹಾಗೆ ಬೆಳವಣಿಗೆಗೆ ಹಾನಿಯಾಗ್ತಾ ಇದೆ ಅಂತ RSS ನೇರವಾಗಿ ಸಂಘ ಪರಿವಾರದ ನಾಯಕರಿಂದ ಬಿಜೆಪಿಯ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದೆ. ಜಾತಿ ಅಧಿಕಾರದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹಲವು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗೋದಕ್ಕೆ ಇದೇ ಕಾರಣ. ಇದು ಬಿಜೆಪಿಯಲ್ಲೂ ಕೂಡ ನಡೀತಾ ಇದೆ. ಇದು ಪಕ್ಷದ ತತ್ವ ಹಾಗೆ ಸಿದ್ಧಾಂತಕ್ಕೆ ಧಕ್ಕೆ ತರುತ್ತೆ. ಜಾತಿ ಅಧಿಕಾರದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಇದೇನಾದರೂ ಮುಂದುವರೆದ್ರೆ ಮತ್ತಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನೇರ ಎಚ್ಚರಿಕೆಯನ್ನು ಬಿಜೆಪಿಗೆ ಸಂಘ ಪರಿವಾರದ ನಾಯಕರು ಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿಯ ಕಾದು ನೋಡುವ ತಂತ್ರ ಆಗುತ್ತಾ ಅಥವಾ ಬಿಜೆಪಿಗೆ ಒಂದು ರೀತಿಯ ಎಡವಟ್ಟು ಮುಂದೆ ಆಗುತ್ತಾ ಅನ್ನೋದು. ಯಾಕೆಂದರೆ ಲೋಕಸಭೆ ಚುನಾವಣೆ ಬಳಿಕ ಎಲ್ಲವನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದಮೇಲೆ ಸೊ ಹಾಗಿದ್ದಾಗ ಇಲ್ಲೇನೋ ನಡೆದಿದೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗದೇ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಕೂಡ ಅದನ್ನು ಒಪ್ಕೊಳ್ತಾ ಇದೆ. ಲೋಕಸಭೆ ಚುನಾವಣೆ ಬಳಿಕ ಎಲ್ಲವನ್ನು ಸರಿಪಡಿಸ್ತೀವಿ ಅಂತಂದರೆ ಸೊ ಒಳಗೆ ಅಂದರೆ ಬಿಜೆಪಿಯ ಒಳಗೆ ಈ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಬಿಜೆಪಿ ಕೂಡ ಹೇಳ್ತಾ ಇದೆ. ಎಸ್, ಕುರಿತು ನಮ್ಮ ಪ್ರತಿನಿಧಿ ಪವನ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪವನ್, ಒಂದು ಕಡೆ ಸಂಘ ಪರಿವಾರ ಅಥವಾ RSS ಏನಾದರೂ ಆಗಬಹುದು. ಸೊ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅಂದರೆ ಬಹಳ ಬೇಗ ಗೋಚರ ಆಗಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ. ಸೊ ಹೇಗೋ ಪಕ್ಷದ ನೆರಳಿನಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು, ದೊಡ್ಡ ನಾಯಕರ ಮಟ್ಟಿಗೆ ಹೋಗೋದು ಬೇಡ ಅನ್ನೋಂಥದ್ದನ್ನ ಬೇಗ RSS ಅಥವಾ ಸಂಘ ಪರಿವಾರ ಕಂಡುಕೊಂಡಿದ್ಯಾ? ಸೊ ಈಗ ದೂರು ಕೊಟ್ಟಿದೆ, ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಅಂತ? ಗುರುಪ್ರಸಾದ್, ವಿಧಾನಸಭೆ ಚುನಾವಣೆ ಇರಬಹುದು ಮತ್ತೆ BBMP ಚುನಾವಣೆಗಳಿರಬಹುದು, ಸ್ಥಳೀಯ ಚುನಾವಣೆಗಳು ನಡೆದ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಮೊದಲಿಂದನೂ ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗ ಸಂಘ ಪರಿವಾರ ಧ್ವನಿ ಎತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಒಂದು ದೂರನ್ನ ನೀಡಲಾಗಿದೆ. ಯಾವತ್ತೂ ಕೂಡ ದೂರನ್ನ ನೀಡುವಾಗ ಸಂಘ ಪರಿವಾರ ನಾಯಕರು ಲಿಖಿತ ದೂರುಗಳನ್ನ ನೀಡೋದಿಲ್ಲ. ಸೊ ಹೈಕಮಾಂಡ್ ನಾಯಕರು ಏನಿದ್ದಾರೆ ಅವ್ರದ್ದು ಗಮನಕ್ಕೆ ತರ್ತಾರೆ. ಅದು ದೂರವಾಣಿ ಕರೆ ಮಾಡೋ ಮುಖಾಂತರವಾಗಿರ್ಬಹುದು, ಮತ್ತೆ ಖುದ್ದು ಭೇಟಿಯಾದಂತ ಸಂದರ್ಭದಲ್ಲಿ ಕೂಡ ಇರಬಹುದು. ಸೊ ಈ ಸಂದರ್ಭದಲ್ಲಿ ಅವರು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಇದು ಪರಿಣಾಮ ಬೀರಬಹುದು. ಹೀಗಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ನೀವು ಬ್ರೇಕ್ ಹಾಕಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಲೋಕಸಭೆ ಚುನಾವಣೆ ಮುಗಿಲಿ, ಬೆಂಗಳೂರಿನಲ್ಲಿ ಇವ್ರು ಎಷ್ಟು ಸೀಟ್ ಗೆಲ್ತಾರೆ, ಇವ್ರ ಪಾಲಿಟಿಕ್ಸ್ ಏನೇನಿದೆ ಅದನ್ನ ನಾವು ಕೂಡ ಅಬ್ಸರ್ವೇಷನ್ ಮಾಡ್ತೀವಿ. ತದನಂತರ ನಮಗೆ ಕ್ರಮ ಕೈಗೊಳ್ಳೋದು ಗೊತ್ತು, ಎಲ್ಲವನ್ನೂ ಕೂಡ ಸರಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಂಘ ಪರಿವಾರದ ನಾಯಕರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ತಾವು ಬೆಂಗಳೂರಿನ ಬಿಜೆಪಿ ಘಟಕದಲ್ಲಿ ನೋಡಿದಾಗ ಸಾಕಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನುವಂತ ಆರೋಪಗಳಿದೆ. ಸಾಕಷ್ಟು ವಿಚಾರಗಳಲ್ಲಿ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗ್ಲಿಕ್ಕೆ, BBMP ಚುನಾವಣೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಎಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ದೊಡ್ಡ ನಾಯಕರೇ ಮಾಡ್ತಿದ್ದಾರೆ ಅನ್ನುವಂತ ಆರೋಪಗಳು ಬಿಜೆಪಿ ವಲಯದಲ್ಲೇ ಕೇಳಿ ಬಂದಿದೆ. ಹೀಗಾಗಿ ಲೋಕಸಭೆ ಚುನಾವಣೆ ಬಳಿಕ ಹೈಕಮಾಂಡ್ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.